ನಂದು ಅದು ಇವು ಬರಕ್ ಪರಿಸ್ಥಿತಿ ಸುಸೈಡ್ ಮಾಡ್ಕೊಂಡು ಬಿಡೋಣ ಆ ಪರಿಸ್ಥಿತಿ ಕೂಡ ಮೈಂಡ್ ಹೋಗಿತ್ತು ಸರ್. ದುಡ್ಡು ಕೊಂಟಿಪ್ಪ ಆರಾಮಲ್ಲ ಏನಂದ್ರೆ ಗೊತ್ತಿತ್ತು ಸರ್ ತಂದೆ ತಾಯಿ ಇರುವಷ್ಟು ದಿನ ಉಂಡು ಇರಪ್ಪ ಕೂಲ್ ಹಾಕಿ ಅಂದ್ರು ಸರ್. ತಂದೆ ತಾಯಿನ ಹಂಗೆ ಹೇಳ್ಬಿಟ್ರು ಸರ್. ಹಾಗಾಗಿ ಬಹಳ ಬೇಜಾರಾಗಿ ನಾನೇ ಸಾಲ ಮಾಡ್ಕೊಂಡು ಸರ್ ಹಾಕೊಂಡು ಮಾಡ್ತೀನಿ ಪಂಚಕರ್ಮ ಎಲ್ಲ ಟ್ರೀಟ್ಮೆಂಟ್ ಎಲ್ಲಿ ಆರಾಮಾಗ ಸರ್. ಈ ತರ ಟ್ರೀಟ್ಮೆಂಟ್ ನನ್ನ ಜೀವನದಲ್ಲಿ ಆಗಿರ್ತದೆ ಸರ್. ನನಗಂದ್ರೆ ಬಹಳ ಖುಷಿ ಇದೆ ಸರ್. ಅಯ್ಯೋ ಸರ್ ಸರ್ ಚೆನ್ನಾಗಿದೆ ಸರ್. ಇವಾಗ ಈ ಕಡೆ ಶಿಫ್ಟ್ ಆಗ್ತಾ ಇದೆ ಸರ್. ಎಷ್ಟು ಕಡಿಮೆ ಇದೆ? ಒಂದು 80% ಆಗಿದೆ ಸರ್. 80% ಅಂದ್ರೆ ಹೆಂಗಿದೆ ಗೊತ್ತಿಲ್ಲ ಸರ್. ನಾವು ಇವಾಗ ಈ ಕಡೆ ಶಿಫ್ಟ್ ಆಗೋದೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಒಟ್ಟು ಓವರ್ ಆಲ್ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ? ಒಂದು 80% ಮುಂಚೆ ಏನೋ ಪರವಾಗಿಲ್ಲ. ಹ್ಞೂ ಸರ್. ಎಲ್ಲ ಆಕ್ಟಿವಿಟೀಸ್ ಮಾಡ್ತೀರಾ? ಇದೆ ಸರ್. ನನಗಂದ್ರೆ ಬಹಳ ಖುಷಿ ಆಗ್ತದೆ ಸರ್. ಯಾಕೆ ದಾವಣಗೆರೆ ಸರ್ ಅವ್ರ ಹತ್ರ ಕಂಡ ನಾನು ಎಲ್ಲ ಅವ್ರ ಹತ್ರ ಮುಗಿದ್ ಫೈನಲ್ ಸರ್. ನನ್ನ ಜೀವನ ಇಷ್ಟ ಅಂತ ಹೇಳಿದ್ರು. ಅಯ್ಯೋ ಸರ್ ಸರ್ ಚೆನ್ನಾಗಿದೆ ಸರ್. ಇವಾಗ ಈ ಕಡೆ ಶಿಫ್ಟ್ ಆಗ್ತಾ ಇದೆ ಸರ್. ಎಷ್ಟು ಕಡಿಮೆ ಇದೆ? ಒಂದು 80% ಆಗಿದೆ ಸರ್. 80% ಅಂದ್ರೆ ಹೆಂಗಿದೆ ಗೊತ್ತಿಲ್ಲ ಸರ್. ನಾವು ಇವಾಗ ಈ ಕಡೆಯಿಂದನೇ ಸ್ವಲ್ಪ ಬರ್ತದೆ ಸರ್. ಈ ಕಡೆ ಶಿಫ್ಟ್ ಆಗೋದೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಒಟ್ಟು ಓವರ್ ಆಲ್ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ? ಒಂದು 80% ಮುಂಚೆ ಏನೋ ಪರವಾಗಿಲ್ಲ. ಹ್ಞೂ ಸರ್. ಎಲ್ಲ ಆಕ್ಟಿವಿಟೀಸ್ ಮಾಡ್ತೀರಾ? ಇದೆ ಸರ್. ನನಗಂದ್ರೆ ಬಹಳ ಖುಷಿ ಆಗ್ತದೆ ಸರ್. ಯಾಕೆ ದಾವಣಗೆರೆ ಸರ್ 7,000 ರೂಪಾಯಿ ಸರ್ ಒಂದು ಇಂಜೆಕ್ಷನ್ ಸರ್. ಎಲ್ಲಿ ಬಿ ಮಾಡಿದ್ರು ಸರ್ 2 ಇಂಜೆಕ್ಷನ್ ಸರ್ 14,000 ಕೊಡಿದ್ದೀನಿ ಸರ್. ಆರಾಮಾಗಿಲ್ಲ ಸರ್. 3 ತಿಂಗಳು ಆರಾಮ ಮತ್ತೆ ನೋವು ಆಯ್ತು ಸರ್. ನನಗೆ ಮಣಪಾಲಿ ಮಂಗಳೂರು ಪಂಚಕರ್ಮ ಎಲ್ಲ ಟ್ರೀಟ್ಮೆಂಟ್ ಎಲ್ಲಿ ಆರಾಮಾಗಿಲ್ಲ ಸರ್. ಈ ತರ ಟ್ರೀಟ್ಮೆಂಟ್ ನನ್ನ ಜೀವನದಲ್ಲಿ ಆಗಿರ್ತದೆ ಸರ್. ನನಗಂದ್ರೆ ಬಹಳ ಖುಷಿ ಇದೆ ಸರ್. ಶಿಫ್ಟ್ ಆಗ್ತದೆ ಸರ್. ನನಗೆ 20% ಐತಲ್ಲ, ಸರಿ ಮಾಡೋಣ ಬಿಡಿ. 80% ಸರಿ ಐತೆ. ಇನ್ನು 20% ಶಿಫ್ಟ್ ಆಗೋದು ಪ್ಲಸ್ ಕ್ಯಾಚ್ ಆಗೋದು ಇನ್ನೊಂದು ಸ್ವಲ್ಪ ಎಲ್ಲ ಇರುತ್ತಲ್ಲ, ಇಲ್ಲೇ ಸೆಕ್ಟರ್ ಜಾಯಿಂಟ್ ಪೈನು ಅದೆಲ್ಲ ಕ್ಲಿಯರ್ ಮಾಡೋಣ. ಏನು ದೊಡ್ಡ ವಿಷಯ ಅಲ್ಲ. ಅಂದ್ರೆ ಸರ್ ಅಂದ್ರೆ ಯಾಕಂದ್ರೆ ಇನ್ನೊಂದು 3 ಟಿಪ್ಸ್ ಅದ ಸರ್. ನೆಕ್ಸ್ಟ್ ವಿಸಿಟ್ಗೆ 3 ಟ್ರಿಪ್ಸ್ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ ಅಂದ್ರೆ ಸರಿ ಆಗುತ್ತೆ. ಯಾಕಂದ್ರೆ ಸರ್ ನಮ್ಮ ಮನೇಲೆ ಒಂದು ಹಸು ಮಾಡ್ತೀನಿ ಟ್ರೀಟ್ಮೆಂಟ್ ಬಂದಿರೋದು ಸಾರ್ಥಕ ಅನ್ಸಿದ್ಯಾ? ಸರ್. ಒಂದು ವರ್ಷ ಪರವಾಗಿಲ್ಲ ಸರ್. ಆಗ್ಲಿ ಏನಂದ್ರೆ ದುಡ್ಡು ಅನ್ನೋದು ಸೆಕೆಂಡ್ರಿ. ಇವಾಗ ನೋಡ್ರಿ ಅಲ್ಲಿ 14,000-15,000 ಖರ್ಚು ಮಾಡಿದ್ವಿ. ಎಲ್ಲ ಭಾಳ ಹೋಗಿದೆ ಸರ್. ಎಷ್ಟು ಖರ್ಚು ಮಾಡಿದ್ರಿ ಟೋಟಲ್? ಸುಮಾರು ಟೋಟಲ್ 1 ಲಕ್ಷ ಮೇಲೆ ಹೋಗಿದೆ ಸರ್. ಆಮೇಲೆ ನಮ್ಮ ಮನೇಲಿ ಆಯುರ್ವೇದಿಕ್ ಅದೆಲ್ಲ ಸೇರಿ. ಹ್ಞೂ ಸರ್. ನಮ್ಮ ಮನೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇಂಗ್ಲೀಷ್ ಮೆಡಿಸನ್ ಅದು ಸೈಡ್ ಎಫೆಕ್ಟ್ ಆಗ್ತದೆ ಸರ್. ನನಗೆ ಬಿಟ್ಬಿಟ್ಟೆ ಅವನ್ನ ಆಯುರ್ವೇದಕ್ಕೆ ನಂಗೆ ಬಂದು ನಮ್ಮ ಡಾಕ್ಟರ್ ಇದು ಫಂಕ್ಷನಲ್ ಮೆಡಿಸಿನ್ ಅಂತ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಟೆಸ್ಟ್ ಮಾಡಿ ಮೂಳೆ ಡಿಸ್ಕು ನರ ಎಲ್ಲಿ ವೀಕ್ ಇದೆ ಅಂತ ನೋಡ್ಕೊಂಡು ಅದು ಸ್ಟ್ರೆಂತ್ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟು ಪೂರ್ತಿ ರೆಡಿ ಆಗ್ತೀರಾ. ಇನ್ನು 20% ಇರೋದು ಕ್ಲಿಯರ್ ಆಗ್ಬಿಡ್ತೀನಿ. ಯಾಕಂದ್ರೆ ಸರ್ ನಮ್ಮ ಮನೇಲೆ ಬೆಳೆಸ್ಕೊಂಡು ಹಸು ಮಾರಿದೆ ಸರ್. ನಾನು ಇಷ್ಟೆಲ್ಲ ಮಾರಿದೆ ಅಂತ 1,00,000 ಕೊಡ್ತೇನೆ ಸರ್. 80,000 ಮಾರಿದೆ ಸರ್. ಮತ್ತೆ ನಮ್ ಮುಂದೆ ದುಡ್ಡು ತೊಗೊಳ್ತೇವೆ ಸರ್. ನೋವಿರ್ಬಾರ್ದು. ಮನುಷ್ಯನಿಗೆ ನೋವು ಇಲ್ದಂಗೆ ಕರೆಕ್ಟ್ ಆಗಿ ಆಕ್ಟಿವ್ ಆಗಿ ಇದ್ಬಿಟ್ರೆ ಎಷ್ಟು ಬೇಕಾದ್ರೂ ದುಡಿಬಹುದು ಅಂತ 100 ಹಸ ಕಟ್ಬೇಕಾದ್ರೆ ಕಟ್ಬೋದು. ಹೌದು, ಕರೆಕ್ಟ್. ಬಟ್ ಬಂದಿರೋದು ಸಾರ್ಥಕ ಅನ್ಸಿದ್ಯಾ? ಅಷ್ಟೇ ನಮಗೆ ನೆಮ್ಮದಿ. ಯಾಕಂದ್ರೆ ಅಷ್ಟು ದೂರದಿಂದ ನಿಮ್ದು ಯಾವ ಊರಿಂದ ಬಂದಿದ್ದೀರಾ? ಹಾವೇರಿಯಿಂದ ಸುಮಾರು ಒಂದು 50 ಕಿಲೋಮೀಟರ್. ಅಲ್ಲಿ ಎಷ್ಟು ಹಾಸ್ಪಿಟ್ಲ್ಗಳಿದೆ? ಎಲ್ಲ ಸುತ್ತಿದ್ರಾ? ಹಾವೇರಿ ಕಾಲೇಜ್ ಸರ್. ಇದು ದಾವಣಗೆರೆಯಲ್ಲಿ ಮಣಪಾಲ ಮಂಗಳೂರು ಎಲ್ಲ ಮುಗಿದಿದೆ ಸರ್. ಅಷ್ಟು ದೂರ ನಂಬ್ಕೊಂಡು ಬಂದ್ಮೇಲೆ ಅದ್ ನಂಬಿಕೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ ಮೋಸ ಆಗ್ಬಾರ್ದು. ಅಷ್ಟೇ, ಧೋಕ ಆಗ್ಬಾರ್ದು. ನಂದು ಅದು ನೋವು ಬರಕ್ ಪರಿಸ್ಥಿತಿ ಸುಸೈಡ್ ಮಾಡ್ಕೊಂಡು ಬಿಡೋಣ ಆ ಪರಿಸ್ಥಿತಿ ಕೂಡ ಮೈಂಡ್ ಹೋಗಿತ್ತು ಸರ್. ಹಿಂಗೆ ಅದು ಸೂಸೈಡ್ ಹಂಗೆ ಅದು ಹೆಂಗ್ ಗೊತ್ತಾ, ಅದು ಮನುಷ್ಯನಿಗೆ ನೋವು ಮಾನಸಿಕವಾಗಿ ದುಃಖ ಮತ್ತು ದೈಹಿಕವಾಗಿ ದುಃಖ ಎಲ್ಲ ಸೇರಿಬಿಟ್ರೆ ಜೀವನ ಯಾಕಪ್ಪ ಇರ್ಬೇಕಂತ ಅನ್ಸುತ್ತೆ. ಬ್ಯಾಚುಲರ್ ಸರ್. ಮದುವೆ ಆಗಿಲ್ಲ ಸರ್. ಏನಂದ್ರೆ ಬ್ಯಾಚುಲರ್ ನಾವೆಲ್ಲ ಹೆಂಗ್ ಗುಡಿ ಕೊಡ್ಬೇಕು ಆ ತರ ನಮ್ಗೆಲ್ಲ ನಮ್ಮ ರಿಲೇಟಿವ್ ಸರ್. ನಾನು ಒಬ್ಬನೇ ಒಂದು ಸರ್. ನಾ ರಿಲೇಟಿವ್ ಬೇರೆ ಆ ತರ ಪರಿಸ್ಥಿತಿ. ಯಾಕಂದ್ರೆ ದುಡ್ಡು ಕೊಂಟಿಪ್ಪ ಆರಾಮಲ್ಲ ಏನಂದ್ರೆ ಗೊತ್ತಿಲ್ಲ ಸರ್. ತಂದೆ ತಾಯಿ ಇರುವಷ್ಟು ದಿನ ಉಂಡು ಇರಪ್ಪ ಕೂಲ್ ಹಾಕಿ ಅಂದ್ರು ಸರ್. ತಂದೆ ತಾಯಿನ ಹಂಗೆ ಹೇಳ್ಬಿಟ್ರು ಸರ್. ಹಾಗಾಗಿ ಬಹಳ ಬೇಜಾರಾಗಿ ನಾನೇ ಸಾಲ ಮಾಡ್ಕೊಂಡು ಸರ್ ಹಾಕೊಂಡು ಮಾಡ್ತೇನೆ. ಆರಾಮಾದ್ಮೇಲೆ ಕೆಲಸ ಸೇರ್ಕೊಂಡು ನಾನು ನೀವು ಮತ್ತೆ ಸೇರ್ಕೊಳ್ಳಿ. ಪಥ್ಯ ಮಾತ್ರ ಮಿಸ್ ಮಾಡಬೇಡಿ. ಮಿಸ್ ಮಾಡಬೇಡಿ. ಎಲ್ಲ ಪಥ್ಯ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಕರೆಕ್ಟಾಗಿ ಮಾತ್ರೆಗಳು ತಗೊಂಡು ಎಲ್ಲ ಕೆಲಸ ಮಾಡಿ, ಎಲ್ಲ ಫಿಸಿಕಲ್ ಆಕ್ಟಿವಿಟಿ ಮಾಡಿ. ನಾಳೆಯಿಂದ ಯೋಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೂರ್ಯ ನಮಸ್ಕಾರ ಡೈಲಿ 12 ಸೂರ್ಯ ನಮಸ್ಕಾರ. ಯೋಗಾಸನ ಕಲ್ತಿದ್ ಸರ್. ನಮ್ದು ಯೋಗಾಸನ ಕಾಂಪಿಟೇಟಿವ್ ಬಿಟ್ಟಿದೆ ಸರ್. ಅದು ಯೋಗಾಸನ ಮಾಡ್ಬೇಕು ಸರ್. ಅಲ್ಲ, ಇವಾಗ ಸರಿ ಆಗುತ್ತೆ. ಮುಂಚೆ ಬೋನ್ ವೀಕ್ನೆಸ್ ಇತ್ತು. ಇವಾಗ ಮುಂಚೆ ಫಾರ್ವರ್ಡ್ ಬೆಂಡಿಂಗ್ ಎಲ್ಲ ಮಾಡೋಕೆ ಕಷ್ಟ ಆಗ್ತಿತ್ತು. ಇವಾಗ ಫಾರ್ವರ್ಡ್ ಬೆಂಡಿಂಗ್ ಎಲ್ಲ ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿದೆ. ಕೆಳಗೆ ಬಗ್ಗೆ ಮುಂದೆ ಬಗ್ಗೆ
ನೋಡಿ ಪರ್ಫೆಕ್ಟ್. ಅವಾಗ ಅದೇ ಸರ್ ಹಾ ಅವ್ರು ಫುಲ್ ಟಚ್ ಆಗಿ ಅಷ್ಟೇ ನಮ್ಗಾರ ಅಷ್ಟೇ ಆಗ ನೋಡಿ ನಮ್ಗಾರ ಅಷ್ಟೇ ಮಾಡ್ತಿಲ್ಲ ತಾನೆ. ಕ್ಲಾಸ್ ಅವಾಗ ನಿಮ್ಗೆ ಇಲ್ಲಿವರೆಗೂ ಬಗ್ಗಕ್ಕಾಗ್ತಿತ್ತು. ಹಂಗಿರುವಾಗ ನೀವು ಯೋಗಾಸನ ಮಾಡಿದ್ರೆ ನೋವು ಹಂಗಿರುವಾಗ ಯೋಗಾಸನ ಮಾಡಿದ್ರೆ ನೋವು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸೊಂಟದಲ್ಲಿ ಡಿಸ್ಕಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಫಾರ್ವರ್ಡ್ ಬೆಂಡಿಂಗ್ ಅವಾಯ್ಡ್ ಮಾಡ್ಬೇಕಂತ ಹೇಳಿರ್ತಾರೆ. ಇವಾಗ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ, ಈ ಕೆಳಗೆ ಹೋಗೋದು ಮೇಲೆ ಹೋಗೋದು ಎಲ್ಲ ಬರ್ತದೆ. ಸೊ ಯೋಗಾಸನ ಸೂರ್ಯ ನಮಸ್ಕಾರ ಒಂದ್ ಮಾಡಿ ಸಾಕು. ಗುರುಜಿ ಹೇಳ್ಬಿಟ್ಟು ಸರ್ ಯೋಗಾಸನ ಬಗ್ಗೆ ಹೇಳೋ ಮಾಡಕ್ ಹೋಗೋದಪ್ಪ. ಅಲ್ಲಿಂದ ಸೂರ್ಯ ನಮಸ್ಕಾರ ಮಾಡಿ ತೊಂದ್ರೆ ಇಲ್ಲ, ನಾಳೆಯಿಂದ ಮಾಡಿ. ಇವಾಗ ಇಂಪ್ರೂವ್ಮೆಂಟ್ ಆಗಿದೆ, ಫುಲ್ ಪಾದಾಸನ ಫುಲ್ ಕೆಳಗೆ ಬರ್ತಾ ಇತ್ತಲ್ಲ ಮಾಡಿ. ನಮ್ಮ ಯೂಟ್ಯೂಬ್ ನೋಡೋಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಅಲ್ಲಿ ನುಂಗಿನ ಸಹಾಯಕ್ಕೆ ಆಕ್ಚುಲಿ ಬೇರೆ 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 ವೇದಿಕೆನ ಮುಂಚೆ ಎಲ್ಲ ಹೇಟ್ ನುಂಗಿದ್ರಿ ಕಷಾಯ ಅಂತೆ, ಪೌಡರ್ ಅಂತೆ, ಸ್ಟೂಡೆಂಟ್ MD ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅವರು ಕೂಡ ಆಬ್ಸೆನ್ಸ್ ತಗೊಂಡೆ ಎಲ್ಲರಿಗೂ ತೋರಿಸಿ ಅವರು ಕೂಡ ಹಾವೇರಿಯಲ್ಲಿ ಹಾಸ್ಪಿಟಲ್ ಇವತ್ತು ಕಾಲೇಜ್ ಸರ್ ಅದು ಮಠದ ಹತ್ರ ಸುಮಾರು 1000 ಜನ ವಿದ್ಯಾರ್ಥಿಗಳು ಇದ್ದಾರೆ. ಅವ್ರ ಹತ್ರ ಕಂಡ ನಾನು ಎಲ್ಲ ಅವ್ರ ಹತ್ರ ಮುಗಿದ್ ಫೈನಲ್ ಸರ್ ನನ್ ಜೀವನ ಇಷ್ಟ ಅಂತ ಹೇಳಿದ್ರು. ಅದೇ ಇನ್ನೇನು ಈಗ ಮೇನ್ ಇರೋರು ಯಾರು ಅವರು ಅಂತರ್ದಾಗ ಟ್ರೀಟ್ಮೆಂಟ್ ತಗೊಂಡ್ರು ವಾಸಿ ಆಗಿಲ್ಲ ಅಂದ್ರೆ ಇನ್ನ ನನ್ನ ಲೈಫ್ ಮುಗಿದಂಗೆ. ನಾನು ಸ್ಟೇಟಸ್ ಆಗಿದ್ ಸರ್ ನಿಮ್ ವಿಡಿಯೋನ ಇವರ ಗುಡ್ ಫುಲ್ ಅಂತ ಮೆಸೇಜ್ ಹಾಕಿದ್ರು ಸರ್. ಇದು ಎಲ್ಲಿದೆ ಬೆಂಗಳೂರಲ್ಲಿ ಸರ್ ಅಂತಂದ್ರೆ ಒಂದ್ಸಲ ಬೆಟ್ ಆಗಿ ಅಂತ ರಿಪ್ಲೈ ಮೆಸೇಜ್ ಮಾಡಿದ್ರು. ಹೋಗಿಲ್ಲ ಸರ್ ಅವ್ರ MD ಡಾಕ್ಟರ್ ಇವನ್ನೆಲ್ಲ ತಗೊಂಡ್ ಬೆಟ್ ಆಗಿ ಅಂತ ಹೇಳಿ ಬರ್ಸಿದ್ರು. ಒಳ್ಳೆ ಸರ್ ಸ್ಟೇಟಸ್ ನೋಡಿ ಒಳ್ಳೆ ಒಂದ್ ಡೌನ್ಲೋಡ್ ಮಾಡ್ಕೊಂಡು ಹಾಕಿದ್ದೆ ಸರ್ ಸ್ಟೇಟಸ್. ಇಲ್ಲ ಪೂರ್ತಿ ಸರಿ ಆಗ್ತಿರೋ, ತಲೆ ಕೆಡಿಸ್ಕೊಂಡ್ಬಿಟ್ಟು ಇನ್ನು 20% ಆಯ್ತಲ್ಲ ಫುಲ್ ಹೋಗುತ್ತೆ. ಯಾಕಂದ್ರೆ ನಿಮ್ ದೇಹದಲ್ಲಿ ಅಷ್ಟು ಇನ್ಫ್ಲಮೇಷನ್ ಇತ್ತು, ಅಷ್ಟು ಮೆಂಟಲ್ ಸ್ಟ್ರೆಸ್, ಭಯ, ದಿಗ್ಲಿ ಅದೆಲ್ಲ ಸೇರ್ಕೊಂಡಿತ್ತು. ಮೇನ್ ಫುಡ್ ಉಲ್ಟಾ ಹೊಡಿತಿತ್ತು, ಫುಡ್ ಕಂಪ್ಲೀಟ್ ರೆಡಿ ಆಗ್ತೀರಾ. ಇನ್ನು 3 ಬೆಳಗ್ಗೆ ಇದು ರೊಟ್ಟಿ ಊಟ ಮಾಡ್ತಾರೆ, ಮುದ್ದಿಗೆ ರೊಟ್ಟಿ ಊಟ, ಮಧ್ಯಾಹ್ನ 2 ರೊಟ್ಟಿ ಸ್ವಲ್ಪ ಅನ್ನ ಸಾಂಬಾರು, ರಾತ್ರಿ ಸರ್ ಮುದ್ದಿ ಜೋಳ ರೊಟ್ಟಿ ಊಟ ಮಾಡ್ತಾರೆ. ಸ್ವಲ್ಪ ಎಲ್ಲ ರಾಗಿ ಊಟ ಎಲ್ಲ ಅವಾಯ್ಡ್ ಮಾಡ್ಬಿಡ್ತೀವಿ ಸರ್. ದೇವಸ್ಥಾನ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ನಿಮ್ಮ ಡಾಕ್ಟರ್ ರಾಕೇಶ್. ಇವತ್ತು ಈ ವಿಡಿಯೋನ ನಮ್ಮ ಡಾಕ್ಟರ್ಸ್ ಟೀಮ್ ಜೊತೆಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಉದ್ದೇಶ ಅಂತಂತಂದರೆ ಸ್ನೇಹಿತರೆ, ಸಮ್ಟೈಮ್ಸು ನಾನು ಕಾನ್ಫರೆನ್ಸ್ಗೆ ಹೋಗಿರ್ತೀನಿ. ಆಗ ಸಮ್ಟೈಮ್ ನೀವು ಹಾಸ್ಪಿಟ್ಲಿಗೆ ಬರ್ತೀರ, ಸಮ್ಟೈಮ್ಸ್ ನಾನು ಇಲ್ಲಿ ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೂ ಟ್ರೀಟ್ಮೆಂಟ್ ತೊಗೋಬೋದು. ಎಲ್ಲ ನಮ್ಮ ಹಾಸ್ಪಿಟಲಲ್ಲಿ ಟೋಟಲಿ 14 ಮೆಂಬರ್ಸ್ ಆಫ್ ಡಾಕ್ಟರ್ಸ್ ಇದ್ದಾರೆ. ಸೊ ಆಲ್ ಡಾಕ್ಟರ್ಸ್ ಆರ್ ದೇ ಆರ್ ರಿಯಲಿ ವೆಲ್ ಟ್ರೈನ್ಡ್ ಆ್ಯಂಡ್ ವೆಲ್ ನಾಲೆಡ್ಜಬಲ್. ಸೊ ಇನ್ ಕೇಸ್ ನಾನು ಇಲ್ಲ ಅಂತಂದರೆ ಅವ್ರ ಹತ್ರ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಅವ್ರ ಬಗ್ಗೆ ನಾನು ಯಾವ್ಯಾವ ಡಾಕ್ಟರ್ಸ್ ಅಂತ ಹೇಳಿದ್ರೆ, ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಯೂಸುಫ್ ಅಂತೇಳಿ. ಇಲ್ಲಿ ಕ್ಲಿನಿಕ್ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ. ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ. ಬಹಳಷ್ಟು ಡಾಕ್ಟರ್ಸ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇತ್ತು ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿನಲ್ಲಿ ಬಹಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ. ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂತ ಹೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮ್ಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಅಂಡ್ ಫಂಕ್ಷನಲ್ ಅಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದ್ರೆ ಥೈರಾಯ್ಡ್, BP, ಶುಗರ್ ಅಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಹೋಲಿಸ್ಟಿಕ್ ಅಪ್ರೋಚ್. ಅಂದ್ರೆ ಡಯಟ್, ಸಪ್ಲಿಮೆಂಟ್ಸ್, ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಅಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇ ಅಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದೇನಿದೆ ಅದನ್ನ ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್. ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. Thank you. Safe and caring hands. Safe, caring hands. Caring, with healing hands. empathy. With empathy and ಮತ್ತೆ ನಾಲೆಡ್ಜ್ ವೈಸ್ ಕೂಡ ಲೈಕ್ ಬಿಕಾಸ್ ವಿ ಹ್ಯಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತೆ ಶಾರ್ಟ್ಸಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸ್ ಎಲ್ಲ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years 2022 ಇಂದನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ಅವರು
ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ ಎಸ್ ಜಸ್ಟ್ ಟೆಲ್ ಯುವರ್ಸ್ ಡಾಕ್ಟರ್ ನೇಮ್. I am Dr. Neeraj. ಓಕೆ Dr. Rahul. Myself Dr. Neela. Myself Dr. Sahana. ಸೊ ಇವರೆಲ್ಲರೂ ಕೂಡ ದೇ ಆರ್ ಆಲ್ ವೆಲ್ ಟ್ರೈನ್ಡ್ ಆ್ಯಂಡ್ ವೆಲ್ ನಾಲೆಡ್ಜಬಲ್. ಇದು ನಮ್ಮ ಕೋರ್ ಕಾನ್ಸೆಪ್ಟ್ ಬಂದು ಲೈಕ್ ವಿ ಆರ್ ಲೈಕ್ ವೆರಿ ಗುಡ್ ಅಟ್ ಕೇರಿಂಗ್ ಅವರ್ ಪೀಪಲ್, ಅವರ್ ಪೇಷಂಟ್ಸ್. ದೇ ಕಮ್ ಹಿಯರ್ ಫಾರ್ ಪೇಯ್ನ್. ಅವ್ರು ಬರೋದು ಮೇಯ್ನ್ ನೋವಿಂದ ಬರ್ತಾರೆ. ಆ ನೋವಿಂದ ಬರೋರಿಗೆ ಸರಿಯಾಗಿ ಕೇರ್ ಕೊಡೋದೆ ಇನ್ನೊಂದು ಮತ್ತೆ ನೋವು ಕೊಡೋದಕ್ಕಿಂತ ನಾವು ಮೇಯ್ನ್ಲಿ ಫೋಕಸ್ ಮಾಡೋದು ಆ ಒಂದು ಕೇರಿಂಗ್ ಹಾರ್ಟ್ ಇದೆ, ಅದು ಲೈಕ್ ಎಲ್ಲರಿಗೂ ನಾವು ವೆಲ್ ಟ್ರೈನ್ ಮಾಡಿದ್ದೀವಿ. ಮತ್ತು ಮುಖ್ಯವಾಗಿ ಲೈಕ್ ಆಲ್ ಅವರ್ ಟ್ರೀಟ್ಮೆಂಟ್ಸ್ ಆರ್ ಸೇಫ್ ಟ್ರೀಟ್ಮೆಂಟ್, ಲೈಕ್ ಸೇಫ್ ಪ್ರೋಟೋಕಾಲ್ಸ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರ್ತಕ್ಕಂಥ ಒಂದು ಸೇಫೆಸ್ಟ್ ರೆಸಿಮನ್ನು ಇಲ್ಲಿ ನಾವು ಇಟ್ಟಿದ್ದೀವಿ. ಅವರ್ ಡಾಕ್ಟರ್ಸ್ ಆರ್ ಲೈಕ್ ಈಕ್ವಲಿ ಟ್ರೈನ್ಡ್ ಇನ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಅವರು ಲೈಕ್ ನಾವು ಹೆಂಗೆ ಏನೇನು ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ನಮ್ಮ ಜೊತೆಗಿದ್ದಾರೆ, ಮತ್ತು ನಾವು ಯಾವ್ಯಾವ ರೀತಿ ಟ್ರೈನಿಂಗಲ್ಲಿ ಏನು ಹೇಳಿದ್ದೀವೋ ಲೈಕ್ ಅಬೌಟ್ ಇದರ್ ಲ್ಯಾಬ್ ಟೆಸ್ಟ್ ಬರೆಯೋದಾಗ್ಬೋದು, ಪ್ರಾಪರ್ ಪೇಷಂಟ್ ಬಂದರೆ ಅವ್ರನ್ನ ಕಂಪ್ಲೇಂಟ್ಸ್ ಕೇಳೋದಾಗ್ಬೋದು, ಎಕ್ಸಾಮಿನೇಷನ್ ಮಾಡೋದು, ಕ್ಲಿನಿಕಲ್ ಎಕ್ಸಾಮಿನೇಷನ್ ಆಗ್ಬೋದು, ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್ಗೆ ಅರೈವ್ ಆಗೋದಾಗ್ಬೋದು, ಮತ್ತು ಆ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಬ್ಲಡ್ ಟೆಸ್ಟ್ಸ್, ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಆಗ್ಬೋದು. ಆಮೇಲೆ ಅದಾದಮೇಲೆ ದೆನ್ ವಾಟ್ ಎವರ್ ದ ಟ್ರೀಟ್ಮೆಂಟಲ್ಲಿ ಬಂದು IV ಇಂಜೆಕ್ಷನ್ಸ್ ಏನು ಕೊಡ್ತೀವಲ್ಲ, ಆ IV ಇಂಜೆಕ್ಷನ್ಸ್ ಪ್ರಾಪರ್ಲಿ ಲೈಕ್ ಐದರ್ IV ವಿಟಮಿನ್ C ಆರ್ ಮೇಯರ್ಸ್ ಕಪ್ಟಲ್ ಈ ಥರ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ಸ್ ಯಾವ ಪೇಷಂಟ್ಗೆ ಏನು ಕೊಡ್ಬೇಕಂತ ದೇ ಆರ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಲೈಕ್ ಲೋಕಲ್ ಪ್ರಿಕ್ಸ್ ಅಂದರೆ ಮಂಡಿ ನೋವು ಇಂಜೆಕ್ಷನ್ಸ್ ಬಂದ, ಸೊಂಟ ನೋವಿರೋರು ಬಂದರೆ, ಅಥವಾ ಲೋಕಲ್ ಜಾಯಿಂಟ್ಸ್ ಪೇನ್ ಇರೋರು, ಕುತ್ತಿಗೆ ನೋವಿರೋರು, ಅಥವಾ ಡಿಸ್ಕ್ ಬಲ್ಜ್ ಇರ್ತಕ್ಕಂಥದ್ದು ಯಾವುದೇ ಕೇಸಸ್ ಬಂದ್ರೂ, ಈವನ್ HLA-B27, ಆಲ್ ಆಟೋಇಮ್ಯೂನ್ ಕಂಡೀಷನ್ಸ್, ರುಮಟಾಯ್ಡ್ ಆರ್ಥರೈಟಿಸ್ ಎಲ್ಲ ಕಂಡೀಷನ್ಸಲ್ಲೂ ದೇ ಆರ್ ವೆಲ್ ಟ್ರೈನ್ಡ್. ಲೈಕ್ ವಾಟ್ ಟೈಪ್ ಆಫ್ ಇಂಜೆಕ್ಷನ್ಸ್ ದೇ ಆರ್ ಸಪೋಸ್ ಟು ಗಿವ್ ಲೋಕಲ್ ಪ್ರಿಕ್ಸಲ್ಲಿ, ಲೈಕ್ ಮಂಡಿಗೆ ಇಂಜೆಕ್ಷನ್ನು, ಸೊಂಟಕ್ಕೆ ಇಂಜೆಕ್ಷನ್, ಕುತ್ತಿಗೆ ಇಂಜೆಕ್ಷನ್ ಅಂತ ದೇ ಆರ್ ವೆಲ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಇದೆಲ್ಲ ಆದಮೇಲೆ ಅವರು ಡಯಟ್ ಎಕ್ಸ್ಪ್ಲನೇಷನ್ ಅಂತ ಬರುತ್ತೆ. ಆ ಡಯಟ್ ಎಕ್ಸ್ಪ್ಲನೇಷನಲ್ಲಿ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಏನೇ ಬಂದರೂ ಕೂಡ ಅವ್ರಿಗೆ ಡಿಪೆಂಡಿಂಗ್ ಆನ್ ದ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮತ್ತು ಡಿಪೆಂಡಿಂಗ್ ಆನ್ ದ ನಿಮ್ಮ ಹೊಟ್ಟೆ ಸ್ಕ್ಯಾನಿಂಗು, ಫ್ಯಾಟಿ ಲಿವರ್ ಇದೆಯೋ ಇಲ್ಲ ಅನ್ನೋದ್ರ ಮೇಲೆ ಆ ಡಯಟ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ಪ್ರಾಪರ್ ವೆಲ್ ಪ್ಲ್ಯಾನ್ ಡಯಟ್ ಪ್ಲ್ಯಾನ್, ಕಸ್ಟಮೈಸ್ಡ್ ಡಯಟ್ ಪ್ಲ್ಯಾನು ಅವ್ರಿಗೂ ಗೊತ್ತಿದೆ. ನಮ್ಮ ಡಯಟಿಷಿಯನ್ ಪ್ರೀತಿ ಅಂತ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಸೊ ಅದೇ ಥರ ನೆಕ್ಸ್ಟ್ ಬಂದು ಏನು OPD ಮೆಡಿಸಿನ್ಸ್, ನೀವು ಮನೆಗೆ ಹೋಗ್ಬೇಕಾದ್ರೆ ಏನು ಮಾತ್ರೆ ತಗೊಂತಲ್ಲ, ಲೈಕ್ ನೆಕ್ಸ್ಟು 1 ಮಂತ್ಗೆ ಏನು ಮೆಡಿಸಿನ್ಸ್ ತಗೊಂತಾರ, ಆ ಮೆಡಿಸಿನ್ಸಲ್ಲಿ ಯಾವುದು ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥ ಸೇಫ್ ಆಗಿರ್ತಕ್ಕಂಥ ಡ್ರಗ್ಸ್ನ ನಾವು ಇಲ್ಲಿ ಸಿಸ್ಟಮಲ್ಲಿ ಪ್ರೋಟೋಕಾಲ್ ಮಾಡಿ ಇಟ್ಟಿದ್ವಿ. ಅವ್ರಿಗೂ ಗೊತ್ತಿದೆ. ಈಚ್ ಆ್ಯಂಡ್ ಎವ್ರಿ ಡ್ರಗ್ ಅವ್ರಿಗೆ ಲೈಕ್ ಮನದಟ್ಟಾಗಿದೆ. ಸೊ ವಿ ಹ್ಯಾವ್ ಟ್ರೈನ್ ದೆಮ್ ಅಬೌಟ್ ದೀಸ್ ಥಿಂಗ್ಸ್ ವೆರಿ ವೆಲ್. ಸೊ ಇಷ್ಟು ಇದು ಮಾಡಿದ್ವಿ. ಮತ್ತು ಬ್ಲಡ್ ರಿಪೋರ್ಟ್ ಬಂದಮೇಲೆ ಆ ಬ್ಲಡ್ ರಿಪೋರ್ಟ್ ಪ್ರಕಾರ ಏನೇನು ಮೆಡಿಕೇಷನ್ಸ್ ಅಪ್ಡೇಟ್ ಮಾಡಬೇಕು ಅಂತ. ಸಮ್ಟೈಮ್ಸು ಲೈಕ್ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀರಿ, 90-95% ಆಫ್ ದ ಟೈಮು ಇದು ಈ ಥರ ಆಗಲ್ಲ. ನಾನು ಇಲ್ಲದೇ ಇರುವಾಗ ಯಾವಾಗಾದ್ರೂ ನೀವು ಬಂದಾಗ ಸಪೋಸ್ ನಾನು ಹಾಸ್ಪಿಟ್ಲ್ ಇಲ್ಲ ಅಂತಂದರೆ ದಯವಿಟ್ಟು ಡಿಸಾರ್ಟೆಡ್ ಆಗಬೇಡಿ. ಯಾಕಂದರೆ ಮೇನ್ಲಿ ಫೋಕಸ್ ಇಂಟು ಅಡ್ವಾನ್ಸ್ ಟ್ರೈನಿಂಗ್ಸ್. ದೀಸ್ ಡೇಸ್ ಚೆನ್ನೈ ಕಾನ್ಫರೆನ್ಸ್ ವಿಡಿಯೋ ಹಾಕಿದ್ದೆ ನೋಡಿದ್ರಿ, ಮುಂಬೈ ಕಾನ್ಫರೆನ್ಸ್ ವಿಡಿಯೋ ಹಾಕಿದ್ದೆ ನೋಡಿದ್ರಿ, ಮತ್ತು ನೇಪಾಳ್ ಕಾನ್ಫರೆನ್ಸ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೋಗ್ಬೇಕಾಗತ್ತೆ. ಮತ್ತು ಇನ್ನೂ ಲೈಕ್ ಸುಮಾರು ಟ್ರೈನಿಂಗ್ ಇದೆ, ಕೊಯಮತ್ತೂರು ಟ್ರೈನಿಂಗ್ ಇದೆ, ಮತ್ತು ಪೊಳ್ಳಾಚಿ ಟ್ರೈನಿಂಗ್ ಇದೆ. ಅವೆಲ್ಲ ಟ್ರೈನಿಂಗ್ ಹೋದಾಗ ಸಮ್ಟೈಮ್ಸು ಬರೋಕ್ಕಾಗಿಲ್ಲ ಅಂತಂತಂದರೆ ನಾನು ಇಲ್ಲೇ ಇರುವಾಗ ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ. ಲೈಕ್ ಅವರು ನಿಮ್ಮನ್ನು ನಾನು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀನೋ ಅದಕ್ಕೆ ಈಕ್ವಲಿ ಕಾಂಪಿಟೆಂಟಾಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಅಷ್ಟೇ ಕೇರಿಂಗ್ ಮಾಡ್ತಾರೆ. ಸೊ ಪ್ಲೀಸ್ ಯು ಕ್ಯಾನ್ ಟ್ರಸ್ಟ್ ದೆಮ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ಟ್ರೀಟ್ಮೆಂಟ್ಸ್.